ನಮಸ್ಕಾರ, ಟಿವಿ2ಗೆ ಸ್ವಾಗತ. ಹೊಸ ರೋಡ್ನಲ್ಲಿ ಅದ್ಧೂರಿ ಹಿಂದೂ ಸಮಾಜೋತ್ಸವ. ಹೊಸ ರೋಡಿನ ಮಧುರ ಗಾರ್ಮೆಂಟ್ಸ್ ಬಳಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಮಾಜಿ ಕಾರ್ಪೊರೇಟರ್ ಕೇಬಲ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮದಂತಿರಲಿತ್ತು. ಕಾರ್ಯಕ್ರಮದ ಮುಖ್ಯಾಂಶಗಳು: ಉದ್ಘಾಟನೆ ಅವಧೂತ ವಿನಯ್ ಗುರೂಜಿ, ಖ್ಯಾತ ಚಲನಚಿತ್ರ ನಟಿ ತಾರಾ ಹಾಗೂ ಇತರ ಗಣ್ಯರು ಗೋಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ನೀಡಿದರು. ಗಣ್ಯರ ಉಪಸ್ಥಿತಿ: ಶಾಸಕರಾದ ಸತೀಶ್ ರೆಡ್ಡಿ ಹಾಗೂ ಕೃಷ್ಣಪ್ಪ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರುಗು ನೀಡಿದರು. ಅವರೊಂದಿಗೆ ಸಾವಿರಾರು ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಭವ್ಯ ಮೆರವಣಿಗೆ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ನಡೆದ ಮೆರವಣಿಗೆಯು ಗಮನ ಸೆಳೆಯಿತು. ಡೊಳ್ಳು ಕುಣಿತ, ವೀರಗಾಸೆ ಮತ್ತು ಗೊಂಬೆ ಕುಣಿತದಂತಹ ಜಾನಪದ ಕಲೆಗಳು ಮೆರವಣಿಗೆಗೆ ಕಳೆ ತಂದವು. ವಿಶೇಷ ಆಕರ್ಷಣೆ: ಗೌಶುಭಂ ಫೌಂಡೇಶನ್ ವತಿಯಿಂದ ಪ್ರದರ್ಶಿಸಲಾದ ಶಿವನ ವಿವಿಧ ವಿಗ್ರಹಗಳು ಮತ್ತು ಗೋವುಗಳ ಪ್ರದರ್ಶನವು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು. ಕೃತಜ್ಞತೆಗಳು: ಕಾರ್ಯಕ್ರಮದ ಯಶಸ್ಸಿನ ಕುರಿತು ಮಾತನಾಡಿದ ಮಾಜಿ ಕಾರ್ಪೊರೇಟರ್ ಕೇಬಲ್ ಶ್ರೀನಿವಾಸ್, ಕೂಡ್ಲು ಭಾಗದ ರಮೇಶ್ ರೆಡ್ಡಿ ಮತ್ತು ಸಿಂಗಸಂದ್ರ ವಾರ್ಡ್ ಅಧ್ಯಕ್ಷರಾದ ಪ್ರತೀಶ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು.
ಇಲ್ಲಿರೋರೆಲ್ಲ ಅಲ್ಲಿ ಚೇರಲ್ಲಿ ಕೂತ್ಕೊಂಡು ದಯವಿಟ್ಟು ಮುಂದೆ ಹೋಗಿ ಹಿಂದೆ ಹೋಗಿ ಚೇರ್ ಖಾಲಿ ಇದೆ ಅಲ್ಲಿ ಬನ್ನಿ. ಇಲ್ಲಿ ಯಾರು ನಿಲ್ಬೇಡಿ ದಯವಿಟ್ಟು, ಪ್ಲೀಸ್ ಯಾರು ನಿಲ್ಬೇಡಿ, ಹಿಂದೆ ಹೋಗಿ ಎಲ್ಲ ಹಿಂದೆ ಚೇರಲ್ಲಿ ಕೂತ್ಕೊಳ್ಳಿ ದಯವಿಟ್ಟು. ದೇಶವನ್ನ ಮಣ್ಣನ್ನು ಮುಟ್ಟೋದಿಕ್ಕೆ ನನ್ನ ಮಗನಿಗೂ ಶಕ್ತಿ ಇಲ್ಲ ರೀ. ಯಾಕೆಂದ್ರೆ ಇದು ಹಿಂದೂ ದೇಶ, ಇದು ಭಗವಂತನ ದೇಶ, ಇಲ್ಲಿ ಎಲ್ಲರಲ್ಲೂ ದೇವರನ್ನು ಕಾಣುವಂತ ದೇಶ, ಭೂತಾಯಿಯನ್ನು ತಾಯಿ ಎಂದು ಕರೆಯುವಂತ ದೇಶ ರೀ ನಮ್ದು. ತಾಯಂದ್ರನ್ನು ಸಂಭ್ರಮಿಸುವಂತ ದೇಶ, ತಂದೆ ತಾಯಂದ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತ ಸಂಸ್ಕಾರ ಇರುವಂತ ದೇಶ. ಯಾಕೆ ತಾಯಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ತಂದೆಗೆ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ನಾವು ತಾಯಿ ತಂದೆ ಅಂತೇವೆ ಹೊರತು ನಾವು ತಾಯಿಯನ್ನೇ ಬೇರೆ ತಂದೆಯನ್ನೇ ಬೇರೆ ಆಗಿ ನಾವು ನೋಡೋದಿಲ್ಲ. ಇಬ್ಬರನ್ನು ಕೂಡ ದೇವರಾಗಿಯೇ ನಾವು ಪ್ರಾರ್ಥನೆ ಮಾಡ್ತೇವೆ. ತುಂಬಾ ಜನ ಹೆಣ್ಮಕ್ಳಿಗೆ ಏನ್ರಿ ಕ್ಯಾರೆಕ್ಟರ್ ಅಂದ್ರೆ ಬರೀ ಹೆಣ್ಮಕ್ಳೇನ ರೀ, ಯಾವ್ದಾದ್ರೂ ಒಂದು ಹೆಣ್ಣು ಮಗಳನ್ನ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಮ್ಮ ಕೃಷ್ಣಪ್ಪನವರು ಶಿಕ್ಷಕರು ಒಂದು ಮತದ ಹಿಂದೂಗಳು ಈ ಸಂದರ್ಭದಲ್ಲಿ ಸುಮಾರು 6,000 ಜನ ಎಲ್ಲರೂ ಬಂದಿತ್ತು. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ RS ಪಕ್ಷದ 3 ವರ್ಷದ ಎಲ್ಲ ಸೇರಿ ಹಮ್ಮಿಕೊಂಡಿದ್ವಿ. ಒಂದು ಕಾರ್ಯಕ್ರಮ ಬಹಳ ಸಕ್ಸಸ್ ನಮ್ಮ ವಿನಯ್ ಗುರು ಗಿರಿಧರ್ ಎಲ್ಲರಿಗೂ ನೀನು ಎಲ್ಲ ನಮ್ಮ ಸಮಾಜ ಹಿಂದೂ ಸಮಾಜ ಆಗಿರ್ಬೇಕು, ನಮ್ಮ ಸಂಸ್ಕೃತಿ ಆಗಿರ್ಬೇಕು. ನಾವೆಲ್ಲರೂ ದೇಶದಲ್ಲಿ ಹುಟ್ಟ ಮೇಲೆ
ದೇಶಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋದಕ್ಕೆ ಎಲ್ಲರನ್ನೇ ನಮ್ಮ ರಾಜ್ಯದಲ್ಲಿ ವಾರ್ಡ್ ಪೂರ್ತಿ ಹಳೆ ಸಿಂಗ್ಸಂದ್ರ ವಾರ್ಡ್ ವ್ಯಾಪ್ತಿ ಏನಿತ್ತು 8 ಊರುಗಳಲ್ಲಿ ಚಂದ್ರೇಶ್ವರ ನಗರ, ಸಿಂಗ್ಸಂದ್ರ, ಕೂಟ್ರೆ, ಕೊರಟಗೆರೆ, ರಾಯಸಂದ್ರ, ಕರ್ನಾಟಕಮಂಗಲ, ಎಲ್ಲಾ ಭಾಗಗಳಲ್ಲೂ ಕೇಸರಿಮಯವಾಯಿತು. ಹೇಳ್ಬೇಕಂದ್ರೆ ಒಂದು ದೊಡ್ಡ ಮಟ್ಟದ ಯಾವತ್ತು ಮುಂದೇನು ನಡೀಬಾರ್ದು, ಹಿಂದೆ ನಡೆದಿಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು. ಬಹಳ ಖುಷಿ ಆಯ್ತು. ಚಂದ್ರೇಶ್ವರ ನಗರದ ಭಾಗದಲ್ಲಿ ಈ ದಿನ ಹಿಂದೂ ಸಮಾಜೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಸುಮಾರು 5,000 ರಿಂದ 6,000 ಜನ ಈಗಾಗಲೇ 2,000 ಜನ ಸೇರಿದ್ದಾರೆ. ಇನ್ನು ಬರೋರಿದ್ದಾರೆ. ನಮ್ಮ ಚಂದ್ರೇಶ್ವರ ನಗರ, ಕೂಡ್ಲು, ಸಿಂಗಸಂದ್ರ, ಭರತ್ನಗರ, ನಾಗರಾಜಪುರ, ದೊಡ್ಡಮಂಗಲ, ಹೊಸರೋಡು ಈ ಭಾಗದಿಂದ ಸುಮಾರು ಈಗಾಗಲೇ 3,000 ಜನ ಬಂದಿದ್ರೆ. ಇನ್ನು ನಮ್ಮ 4,000 ಜನ ಬರೋದಿದ್ದಾರೆ. ಎಲ್ಲರಿಗೂ ಊಟದ ವ್ಯವಸ್ಥೆ 3,000 ರಿಂದ 4,000 ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಇದೆ. ಬಹಳ ವಿಜೃಂಭಣೆಯಿಂದ ಸನಾತನ ಧರ್ಮ ಉಳಿಸಲು ನಮ್ಮ ಸಮಾಜದಲ್ಲಿ ಎಲ್ಲ ಒಗ್ಗಟ್ಟಾಗಿ ಬಹಳ ವಿಶೇಷವಾಗಿ ಈ ದಿನ ಸೇರಿದ್ದಾರೆ. ಇಲ್ಲಿ ಜಾತ್ರೆ ತರ ನಡೀತಾ ಇದೆ. ಇಲ್ಲಿ ಧನ್ಯವಾದಗಳು. ಜೈ ಶ್ರೀರಾಮ್. ಹಿಂದೂಗಳ ಹಬ್ಬ ಅಂತ ಹೇಳ್ಬೋದು. ಇವತ್ತು ಸಮಸ್ತ ಹಿಂದೂಗಳ ಹಬ್ಬ ಅಂತ ಹೇಳ್ಬೋದು. ನೀವೆಲ್ಲ ನೋಡ್ತೀರ ಹಾಗೆ ಇವತ್ತು ಈ ಚಂದ್ರೇಶ್ವರ ನಗರ ಭಾಗ ಮತ್ತು ಸಿಂಗಸಂದ್ರ ಮತ್ತು ಕೂಡ್ಲು ಮತ್ತೆ ಎಲ್ಲಾ ಭಾಗದಿಂದ ಸೇರಿ ಇವತ್ತು ಹಿಂದೂ ಸಮಾಜ ಬಹಳ ಅದ್ಭುತವಾಗಿ ಬಹಳ ಜನಗಳ ಸಮೇತ ನಾವು ಒಂದು ಆಚರಣೆ ಮುಖಾಂತರ ಇವತ್ತು ನಾವು ಇಲ್ಲಿ ಎಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ 1,000 ಜನ ವಾಲಂಟಿಯರ್ ಆಗಿ ಅವರ ಸ್ವಚ್ಛವಾಗಿ ಎಲ್ಲ ಬಂದಿದ್ದಾರೆ. ಇವತ್ತು ನೀವೆಲ್ಲ ನೋಡ್ಬೋದು ನಮ್ಮ ಹಿಂದೂ ಧರ್ಮ ಎಲ್ಲಿದೆ ಎಲ್ಲ ಕಗಡ ಹೋಗ್ತಾ ಇದೀವಿ. ಹಾಗಾಗಿ ಎಲ್ಲರೂ ಒಂದು ಬಡಿ ತುಂಬಿಸುವ ಮೂಲಕ ಎಲ್ಲರಿಗೂ ಒಂದು ಎಚ್ಚರಿಕೆ ಕೊಡುವ ಮೂಲಕ ನಾವೆಲ್ಲ ಒಂದೇ ದೇವರ ಮೂಲಕ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಗೆ ನಮ್ಮ ನೂತನ ಶಾಸಕರು ಸತೀಶ್ ಅವರು ಬಂದಿದ್ದಾರೆ, ಮತ್ತೆ ಕೃಷ್ಣಪ್ಪ ಅವರು ಸಹ ಬಂದಿದ್ದಾರೆ, ಮತ್ತೆ ಅವಧೂತ ವಿನಯ್ ಗುರುಸು ಸಹ ಬಂದಿದ್ದಾರೆ, ಮತ್ತೆ ತಾರಾ ಮೇಡಮ್ ಬಂದಿದ್ದಾರೆ, ಮತ್ತೆ ಕುಲಕರ್ಣಿ ಅವರು ಆರೋಗ್ಯ ಅವರು ಬಂದಿದ್ದಾರೆ. ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ನಮ್ಗೆ ಒಂದು ಉಪದೇಶ ನೀಡಿರುತ್ತಾರೆ ಇವಾಗ. ಹಾಗಾಗಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೆ ನಾನು ಕೃತಜ್ಞತೆ ಬಯಸ್ತಾ ಇದ್ದೀನಿ. ಮತ್ತೆ ಇದೇ ರೀತಿ ಕಾರ್ಯಕ್ರಮ ಮಾಡೋ ಮೂಲಕ ನಮ್ಮ ಹಿಂದೂಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ನಾವೆಲ್ಲ ಮಾಡ್ಬೇಕಂತ ಹೇಳುವ ಮೂಲಕ ಈ ಕಾರ್ಯಕ್ರಮ ನಾವೆಲ್ಲ ಎಲ್ಲಾ ಭಾಗದವರು ಸೇರಿ ಎಲ್ಲ ಮುಖಂಡರು ಸೇರಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. जय जगन्नाथ। आज जो हमारा इधर का प्रोग्राम चल रहा है ये सिर्फ बेंगलोर में नहीं है, सारे इंडिया में श्री राम का प्रोग्राम चल रहा है। क्योंकि हमारा जो भगवान है सबसे बड़ा भगवान वही है, श्री राम जी है। इसीलिए हम लोग सभी हिंदू वाला इकट्ठा होके ये प्रोग्राम को सुरक्षित से हम बेंगलोर में जगह जगह में कर रहा है। हम पहले भी आतिपाली में किया था, सरजापुर में किया था, चिंतापुर में किया था, इसमें भी बंगाली में किया था, आज भी करमंगला में चल रहा है, इधर हमारा आज हॉस्पिटल में भी चल रहा है। ये सारे जगह में ऑल इंडिया, ओनली बेंगलोर नहीं है, ऑल इंडिया में सारे जगह में श्री राम का ये चल रहा है, जो राष्ट्रीय समावेश चल रहा है। ये सभी हमको सभी हिंदू वालों को इकट्ठा होने के लिए, एक ही होने के लिए, ये सभी हम लोग हिंदू समाज एक ही होने के लिए ये आगे बढ़ना है, ये हमको बता देना। जय श्री राम, जय जगन्नाथ, जय माता दी।